ನವಿಲಾಳದಲ್ಲಿ ಕಂಚಿನ ಪ್ರತಿಮೆ ಉದ್ಘಾಟನೆ ಮಾಡಿ ಹೊಸ ಇತಿಹಾಸನ ಅವ್ರು ಮಾಡಿದ್ರು. ಅವ್ರಿಗಿಂತ ನಾವೇನು ಕಡಿಮೆ ಇಲ್ಲ ಅಂತಂದು ಅನ್ನಾಗೆ ನೀವು ಇವತ್ತು ಮತ್ತೊಮ್ಮೆ ಗೌಡ್ರನ್ನ ಕರೆಸಿ ಇವತ್ತು ನಮ್ಮ ಗುಡ್ದೂರು ಗ್ರಾಮದಲ್ಲಿ ಚೆನ್ನಮ್ಮನ ಪ್ರತಿಮೆಯನ್ನು ಅನಾವರಣ ಮಾಡೋದ್ರ ಮೂಲಕವಾಗಿ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಹೊಸ ಇತಿಹಾಸ ಮಾಡಿದ್ರಿ. ಅತಿ ಹೆಚ್ಚು ಚೆನ್ನಮ್ಮನ ಪ್ರತಿಮೆಯನ್ನು ಮಾಡಿರ್ತಕ್ಕಂಥ ಏಕೈಕ ತಾಲೂಕು ಯಾವುದಪ್ಪ ಅಂದರೆ ಅದು ಕುಷ್ಟಗಿ ತಾಲೂಕು ಎನ್ನುವಂಥ ಹೊಸ ಇತಿಹಾಸಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ವಿ. ಹಾಗಾಗಿ ಕುಷ್ಟಗಿ ತಾಲೂಕು ಬಗ್ಗೆ ಭಾಳ ಅಭಿಮಾನ. ಯಾಕೆಂದರೆ ನಮ್ಮ ಈ ಭಾಗದಲ್ಲಿ ಅನೇಕ ಪ್ರವಾಸ ಮಾಡಿ ಪೂಜ್ಯರು ಬಲಾಢ್ಯವಾಗಿರ್ತಕ್ಕಂಥ ಸಂಘಟನೆ ಮಾಡಿದ್ರು. ಅದಾದಮೇಲೆ ಏನು ಮೀಸಲಾತಿ ಹೋರಾಟ ಶುರುವಾದಾಗ ನಮಗೆ ಭಾಳ ಆತಂಕ ಇತ್ತು. ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಬೇಕಾದ್ರೆ ಘೋಷಣೆ ಮಾಡಿಬಿಟ್ಟೇವಿ. ಗೌಡರು ಆನೆಬಾಲ ರೀತಿಯಲ್ಲಿ ಬೆಂಬಲ ಕೊಟ್ಟಾರೆ. ಕೂಡಲ ಸಂಗಮದಿಂದ ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟರು. ಮುಂದೆ ಹೆಂಗಪ್ಪ ಅಂತ ವಿಚಾರ ಮಾಡಿದಾಗ ಇಲ್ಕಲ್ ದಾಟಿದ್ವಿ. ಇಲ್ಕಲ್ ದಾಟಿದ ಮೇಲೆ ಇಡೀ ಕರ್ನಾಟಕಾದ್ಯಂತ ಪಂಚಮಸಾಲಿಗಳ ಪಾದಯಾತ್ರೆ ಶಿಸ್ತುಬದ್ಧವಾಗಿ ಹೆಂಗೆ ಸ್ವಾಗತ ಮಾಡಬೇಕು, ಹೆಂಗೆ ಸಹಕಾರ ಕೊಡಬೇಕು, ಹೆಂಗೆ ದಾಸೋಹ ಮಾಡಬೇಕು ಅಂತೇಳಿ ಮೊದಲು ತೋರಿಸ್ಕೊಟ್ಟಾರೆ ನಿಮ್ಮ ಕುಷ್ಟಗಿ ತಾಲೂಕಿನವರು ಅಂತ. ನಮ್ಮ ಮಹೇಶ್ ಅವರು, ನಮ್ಮ ದೇವೇಂದ್ರಪ್ಪ ಬಳುಟಿ ಸೌಕಾರ್ ಅವರು ಎಲ್ಲರೂ ಬಂದುಬಿಟ್ಟು ಎಲ್ಲ ಹಿರಿಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಬಂದು ಕೂಡಲ ಸಂಘಕ್ಕೆ ಬಂದು ಕಡೆಕೊಪ್ಪ ಗ್ರಾಮದಲ್ಲಿ ನಾವು ಸ್ವಾಗತ ಮಾಡ್ತೀವಿ ಅಂತ. ಅಲ್ಲಿಂದ ನಮ್ಮ ಸ್ವಾಗತ ಮಾಡಿದಂತಹ ಒಂದು ಚಳುವಳಿ ಇದೆಯಲ್ಲ, ಭಾಳ ದೊಡ್ಡ ಮೆಸೇಜ್ ಸಂದೇಶ ಕೊಡ್ತು, ಇಡೀ ರಾಜ್ಯಕ್ಕೆ ಸಂದೇಶ ಕೊಡ್ತು. ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ಪೀಠ ಗುರುಗಳಾದರೆ ಹೆಂಗೆ ನಡೀತೈತಿ, ಮುಂದೆ ಹೆಂಗಪ್ಪ ಅಂತಿತ್ತು. ಆ ಇಡೀ ಕರ್ನಾಟಕದ ಪಂಚಮಸಾಲಿಗಳಿಗೆ ಕಡೆಕೊಪ್ಪ ಗ್ರಾಮದ ಆರಂಭವಾಗಿರ್ತಕ್ಕಂಥ ಯಾತ್ರೆ ಕುಷ್ಟಗಿ ಬಂದಾಗ ಅಂಬರೇಗೌಡರು ದೊಡ್ಡಗೌಡರು ಸ್ವಾಗತ ಮಾಡಿದ್ರು. ಅಲ್ಲಿ ಆಕಳು ಮುಖಾಂತರವಾಗಿ ಚಾಲನೆ ಕೊಟ್ವಿ. ಕೊಪ್ಪಳದಲ್ಲಿ ಸಪ್ಪಳ ಆಯಿತು. ಆ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಬೀರಿಸಿದ್ದೆ ಅದು ಕೊಪ್ಪಳ ಜಿಲ್ಲೆ, ಅದರ ಆರಂಭವಾಗಿದ್ದೆ ನಿಮ್ಮ ಕುಷ್ಟಗಿ ತಾಲೂಕಲ್ಲಿ. ಹಾಗಾಗಿ ಈ ತಾಲೂಕಿನ ಅಭಿಮಾನ, ಈ ತಾಲೂಕಿನ ಕೊಟ್ಟಂಥ ಸಹಕಾರವನ್ನು ಎಂದೂ ಮರಲಿಕ್ಕೆ ಸಾಧ್ಯ. ಎಷ್ಟು ಅಭಿಮಾನಪ್ಪ ಅಂತಂದರೆ ಯಾರು ನಮಗೆ ದುಡಿತಾರೋ ಅವ್ರು ನಮ್ಮ ಗುರುಗಳು, ಯಾರು ನಮ್ಗೆ ದುಡಿತಾರೋ ಅವ್ರ ನಾಯಕರು ಅಂತೇಳಿ. ಅಕ್ಕಪಕ್ಕದಲ್ಲಿ ಭಾಳ ಮಂದಿ ಪಂಚಮಸಾಲಿ ಸಮಾಜ ಸೆಳ್ಕೊಂಡು ಬೆಳೆದಿರ್ತಕ್ಕ ರಾಜಕಾರಣ ಇದ್ದರೂ ಸಹ ಯಾವಾಗ ನಮ್ಮ ಸಮಾಜಕ್ಕೆ ಅನ್ಯಾಯ ಆಯಿತು ಅಲ್ಲಿ ಅವತ್ತಿಂದ ಇವತ್ತಿನವರೆಗೂ ಅಂಥ ಯಾವ ನಾಯಕರುಗಳನ್ನು ಎಂದೂ ನೀವು ಕರೆಸಲಾರ್ದೇ, ಕರೆಸಿದ್ರೆ ಗೌಡ್ರನ್ನ ಕರೆಸ್ತೀರಿ, ಸ್ವಾಮಿ ಕರೆಸಿ ನಮ್ಮನ್ನ ಸಿದ್ಲಿಂಗ ಸ್ವಾಮಿ ಕರೆಸಿ ಆ ನಿಷ್ಠೆಯನ್ನು ಕೊಟ್ಟಂಥ ತಾಲೂಕು ಕುಷ್ಟಗಿ ತಾಲೂಕಿನ ಪಂಚಮಸಾಲಿ ಸಮಾಜ. ಅಷ್ಟು ಗಟ್ಟಿತನ. ಬೇಕಾದ ನೀನು ಕೂಗಾಡ್ಕೊ, ನೀನು ಚೀರಾಡ್ಕೊ, ನೀ ಏನು ಮಾಡ್ಕೊ, ನಮಗೆ ಯಾರು ಬೇಕಪ್ಪ, ನಮಗೆ ಸಮಾಜ ದುಡ್ದವ್ರು ಬೇಕು. ಸಂಗಣ್ಣ ಕರೆಸ್ತೀವಿ, ಬಸವನೋಡು ಕರೆಸ್ತೀವಿ, ಸಾಧ್ಯವಾದರೆ ಸಿಸಿಪಾಡ್ ಅಂತ ಕರೆಸ್ತೀವಿ, ಸ್ವಾಮಿ ಕರೆಸಿ ಸಮಾಜ ಸಂಘಟನೆ ಮಾಡ್ತೀವಿ. ಕುಷ್ಟಗಿ ತಾಲೂಕು ಎಷ್ಟು ಮಟ್ಟಿಗೆ ಗಟ್ಟಿದ್ನಿಲ್ಲಪ್ಪ ಅಂತಂದರೆ ಭೌಗೋಳಿಕವಾಗಿ ಆರ್ಥಿಕ ತೊಂದರೆ ಇರ್ಬೋದು. ಈ ಭಾಗದೇನು ಯಲಬುರ್ಗದಲ್ಲಿ ಮೊದಲ ಪಂಚಮಸಾಲಿ ಸಮಾವೇಶ ಆಗಿರ್ಬೋದು. ಆದರೆ ಕುಷ್ಟಗಿ ತಾಲೂಕಿನಲ್ಲಿ ಎಷ್ಟು ಸಂಘಟನೆ ಗಟ್ಟಿಯಪ್ಪ ಅಂದರೆ ಚೆನ್ನಮ್ಮನ ಜಯಂತಿ ಬಂತಪ್ಪ ಅಂದರೆ ಅಕ್ಟೋಬರ್ 23ರಿಂದ ಜನವರಿ 23 ಅತಿ ಹೆಚ್ಚು ಚೆನ್ನಮ್ಮನ ಜಯಂತಿ ಆಗೋದೇ ನಿಮ್ಮ ಕುಷ್ಟಗಿ ತಾಲೂಕಲ್ಲಿ. ಅಷ್ಟು ಅಭಿಮಾನ, ಅಷ್ಟು ಒಗ್ಗಟ್ಟು. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಸಿದ್ಲಿಂಗ ಸ್ವಾಮೀಜಿಯವರು ಹೇಳಿದ ರೀತಿಯಲ್ಲಿ ಅವತ್ತು ಆ ಭಾವತ್ತು ಅವರಿಗೆ ಸಮಾವೇಶ ಮಾಡಿದಾಗ ನೀವೆಲ್ಲ ಕೂಡ್ಕೊಂಡು ಏನು ಇವತ್ತು ಚೆನ್ನಮ್ಮನ ಹೆಸರಲ್ಲಿ ಪಂಚಮಸಾಲಿ ಸಮುದಾಯ ಭವನ ಹಾಸ್ಟೆಲ್ ಕಟ್ಟು ಕೆಲಸ ಮಾಡಿರಿ. ದೇವೇಂದ್ರ ಸೌಕರ್ ಅವರು ಹಿಂದೆ ಚಂದ್ರು ಅಧ್ಯಕ್ಷರಾದಾಗ ಏನು ಚಾಲನೆ ಸಿಕ್ತು. ದೇವೇಂದ್ರ ಬಳುಟಿ ಸೌಕರ್ ಅವರು ಯಾವಾಗ ಅಧ್ಯಕ್ಷರಾದ ಮೇಲೆ ಇವತ್ತು ಆ ಒಂದು ಹಾಸ್ಟೆಲ್ ಬೆಳಕಿಗೆ ಬಂದಿದೆ. ನಮ್ಮ ತಾಲೂಕಿನ ಮೊದಲ ಹಾಸ್ಟೆಲ್ ಆಗಿದೆ. 4 ಮಕ್ಕಳು ಶಾಲೆ ಕಲಿಯಕತ್ತಾರೆ, ಸಮುದಾಯ ಭವನ ಆಗೈತಿ, ಭಾಳ ಚಂದ ಹೊಂಟೈತಿ. ಇದೇ ರೀತಿಯಾಗಿರ್ತಕ್ಕಂಥ ಸಂಘಟನೆ ಕುಷ್ಟಗಿಯಲ್ಲಿ ನಿರಂತರವಾಗಿ ಸಾಗುವಂಥ ಪ್ರಯತ್ನ ತಮ್ಮೆಲ್ಲರ ಮೂಲಕವಾಗಿ ಸಾಗಲಿ ಅನ್ನುವಂಥ ಮಾತು ಹೇಳ್ತಾ, ನಮ್ಮ ಮಹೇಶು ಮತ್ತು ನಮ್ಮ ದೇವೇಂದ್ರಪ್ಪ ಅವರು ಇರ್ತಕ್ಕಂಥ ಅನೇಕರು ಭಾಳ ಒಗ್ಗಟ್ಟು. ಪಕ್ಷ ಯಾವುದೇ ಇರಲಿ, ಚುನಾವಣೆ ಬಂದಾಗ ಏನೇ ಇರ್ಬೋದು, ಆದರೆ ಸಮಾಜ ವಿಚಾರ ಬಂದಾಗ ಅದೇ ಒಗ್ಗಟ್ಟನ್ನು ಕಾಪಾಡಿಕೊಂಡು ಕುಷ್ಟಗಿ ತಾಲೂಕಲ್ಲಿ ಸಮಾಜದ ಸ್ವಾಭಿಮಾನವನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ನಮ್ಮ ಸಮಾಜ ಹಿರಿಯರು ಮಾಡ್ಕೊಂಬಂದರೆ, ನೀವು ಮಾಡ್ಕೊಂಬಂದಿರಿ. ಆ ಹಿನ್ನೆಲೆಯೊಳಗೆ ಪರಮಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರು ಸಹ ಹಿಂದೆ ಅವರು ಹಿರಿಯರ ಪೀಠದಲ್ಲಿದ್ದಾಗ ಈ ಭಾಗದಲ್ಲಿ ಸಂಘಟನೆ ಮಾಡಿದರು. ಅವ್ರು ಮಾಡಿ ಅವ್ರ ಪೂಜ್ಯರು ಹೇಳ್ತಾ ಅವ್ರ ಹೆಸರು ಇದ್ದಂಥ ಜಮೀನು ಬೇರೆ ಯಾರು ಸ್ವಾಮಿಗಳು ನಾನೇ ಕೊಡಬೇಕು ನಮ್ಮ ಜಗಾಡ ಟ್ರಸ್ಟ್ ಅಂತ ತಿಳ್ಕೊಂಡು ಕೈ ಎತ್ತಬೋದಾಗಿತ್ತು. ಅದಂಗೆ ಮಾಡಿಲ್ಲ. ಮತ್ತು 1 ವರ್ಷ ಹಿಂದೆ ಬಂದು ಭೂಮಿ ಕೊಟ್ಟು ನೀವು ಮತ್ತೆ ಅವ್ರು ಯಾರಿಗೆ ಕೊಡೋಕೆ ಹೋಗ್ಬಿಡ್ರಿ, ನಿಮ್ಮ ತಾರೀಕಿನ ಆಸ್ತಿ ನಿಮಗೆ ಇಲ್ಲ ಅಂತೇಳಿ ನಿಮಗೆ ಕೊಟ್ಟು ಆ ಒಂದು ಗೌರವವನ್ನು ಉಳಿಸುವಂಥ ಕೆಲಸವನ್ನು ಪೂಜೆ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಸಂದರ್ಭಗಳು ಬರುತ್ತೆ. ಇವತ್ತು ಯಾಕಂದರೆ ಮೋಡ ಮುಸುಗುತ್ತೆ, ಮತ್ತೆ ಬೆಳಕು ಹಾಗೆ ಆಗುತ್ತೆ. ಹಗಲು ರಾತ್ರಿ ಇದ್ದಂಗೆ ಸಮಾಜದ ಸ್ವಲ್ಪ ಮಟ್ಟಿಗೆ ಎಲ್ಲಿ ಅಂದ ವಾತಾವರಣ ನಿರ್ಮಾಣ ಆಗಿರ್ಬೋದು. ಇವತ್ತು ಯತ್ನಗೌಡರು ರಾಜಕೀಯವಾಗಿ ಅವ್ರಿಗೆ ಕೆಲವರೇನು ಹಿನ್ನಡೆ ಮಾಡೋ ಪ್ರಯತ್ನ ಮಾಡಿರ್ಬೋದು. ಅದು ಇವತ್ತು ಎಷ್ಟು ಪ್ಲಸ್ ಪಾಯಿಂಟ್ ಆಗಿತ್ತಪ್ಪ ಅಂದರೆ ಬಹುತೇಕ ಲಿಂಗಾಯತ ನಾಯಕರುಗಳು ಈ ರಾಜ್ಯದಲ್ಲಿ ಎಷ್ಟು ಜನ ಲಿಂಗಾಯತ ನಾಯಕ ಆಗಿದ್ದಾರೆ. ಅಧಿಕಾರ ಬಂದ ಜನ ಪ್ರೀತಿ ಮಾಡ್ತಾಯಿದ್ರು. ಅಧಿಕಾರ ಇಲ್ಲದೇ ಒಬ್ಬ ಲಿಂಗಾಯತ ನಾಯಕನಿಗೆ ಅಪ್ ಟು ಬೀದರ್ನಿಂದ ಅಪ್ ಟು ಕೋಲಾರವರೆಗೆ, ಅಪ್ ಟು ವಿಜಯಪುರದಿಂದ ಅಪ್ ಟು ಮಂಡ್ಯವರೆಗೆ ಇಡೀ ಜನ ಎಲ್ಲ ಜಾತಿ ಜನರು ಒಪ್ಪುವಂಥ ಒಬ್ಬ ಲಿಂಗಾಯತ ನಾಯಕ ಯಾರಪ್ಪ ಅಂದ್ರೆ ಇವತ್ತು ಬಸವನಗುಡಿ ಪಾಟೀಲ್ ಯತ್ನಾಳ್. ಹಾಗಾಗಿ ಯಾರು ಒಳ್ಳೆ ಕೆಲಸ ಮಾಡ್ತಾರೋ, ಯಾರು ಸಮಾಜದ ಪರವಾಗಿ ದುಡಿತಾರೋ,
ಯಾರು ನಾಡಿನ ಪರವಾಗಿ, ಧರ್ಮದ ಪರವಾಗಿ, ದೇಶದ ಪರವಾಗಿ ದುಡಿತಾರೋ ಅವ್ರು ಬೇಕಾದ ಕಷ್ಟ ಆಗಲಿ ಅದು ನಮಗೆ ಪ್ಲಸ್ ಆಗುತ್ತೆ ಅನ್ಲಿಕ್ಕೆ ಗೌಡರು ಒಂದು ಉದಾಹರಣೆ ತಿಳಿ ತಪ್ಪಾಲಿಕ್ಕಿಲ್ಲ. ಅಂದ್ರೆ ನಮ್ಮ ಬದ್ಧತೆ ತಿಳ್ಕೊಂಡು ಕೆಲಸ ಮಾಡಿದಾಗ, ನಿಷ್ಠೆ ಕೆಲಸ ಮಾಡೋದು, 1000 ಕಷ್ಟ ಬರಲಿ, 1000 ತೊಂದರೆ ಬರಲಿ, 1000 ಆಪ್ಯಾದಾನಗಳು ಬಂದರೂ ಸಹ ನಿಮ್ಮ ಪ್ರೀತಿ ಮುಂದೆ ಅವೆಲ್ಲರೂ ಸಹ ಗೌರವ ಆಗಲಿಕ್ಕೆ ಸಾಧ್ಯವಿದೆ. ಜನರ ಪ್ರೀತಿಗೋಸ್ಕರ ನಾವೆಲ್ಲ ಬದುಕ್ತಿದ್ದೀವಿ. ನಮಗೆ ಬಂದಿರುವಂಥ ಕಷ್ಟ ಕಾರ್ಪಣ್ಯಗಳು ಏನೇ ಬಂದಾಗ ನೋಡಿದಾಗ ಬೇರೆ ಯಾರಾಗಿದ್ದು ಏನು ಹಾಕಿತ್ತು. ಆದರೆ ನಾವು ಯಾಕೆ ಗಟ್ಟಿಯಾಗಿದ್ದಪ್ಪ ಅಂದರೆ ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಇರೋ ಸಲುವಾಗಿ ಇವತ್ತು ಗಟ್ಟಿಯಾಗಿ ಸಮಾಜಕ್ಕೋಸ್ಕರವಾಗಿ ನಾವೆಲ್ಲರೂ ಎಂಥ ತ್ಯಾಗಕ್ಕಾದ್ರೂ ಗಟ್ಟಿಯಾಗಿ ಇರ್ಲಿಕ್ಕೆ ನಾವೆಲ್ಲ ಸಿದ್ಧರಾಗಿ ನಿಂತಿದ್ದೀವಿ. ಆ ಉದ್ದೇಶಕ್ಕೋಸ್ಕರವಾಗಿಯೇ ಪೂಜ್ಯರು ಈಗ ತಾನು ಅನೇಕ ಮಠಗಳ ಬಗ್ಗೆ ವಿಚಾರವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ನಾನು ಆ ಉದ್ದೇಶಕ್ಕೋಸ್ಕರವಾಗಿಯೇ ಇದು ದುಡ್ಡು ಮತ್ತು ಆಸ್ತಿ ಮಾಡಿದರೆ ಹಿಂಗೆ ಜಗಳ ಆಗುತ್ತಾನ ಕಾರಣಕ್ಕೋಸ್ಕರ ನಾವು ಮಾಡೋಕ್ಕೆ ಹೋಗಲೇ ಇಲ್ಲ. ಕೂಡಲ ಸಮಯದಲ್ಲಿ ನನಗೆ ಮುಂದೆ ಭವಿಷ್ಯ ಗೊತ್ತಿತ್ತು, ಮುಂದೆ ನಾಳೆ ಇವ್ರು ನಮಗೆ ಹಿಂಗೆ ಕೈ ಕೊಡ್ತಾನೆ ಗೊತ್ತಾಗಲಿ ಏನೂ ಕಟ್ಟಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಕಟ್ಟಿದ್ರೆ ಮತ್ತೆ ಅವ್ರು ಬಿಟ್ಟು ಹೋಗ್ಬೇಕಾಗಿತ್ತು. ಗಳಸಕ್ಕೆ ಹೋಗ್ಲಿ ಏನು ಗಳಿಸಿದೆ? ಜನ ಗಳಿಸಿದೆ. ಏನು ಕಟ್ಟಿದ್ರೆ ಸಮಾಜ ಕಟ್ಟೆ. ಆ ಸಮಾಜ ಮತ್ತು ಜನ ಗಳಿಸಿದಕ್ಕೆ ಇವತ್ತು ಜನ ನಮ್ಮ ಜೊತೆಗೆ ಇದೆ ಅನ್ನುವಂಥ ಮಾತು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದ್ರೆ ಎಲ್ಲ ಸಮಾಜದಲ್ಲಿ ಇದ್ದೇ ಇರ್ತಾರೆ. ನಮ್ಮ ಸಮಾಜ ದೊಡ್ಡ ಸಮಾಜ, ಸ್ವಲ್ಪ ಮಟ್ಟಿಗೆ ಜಗಳು ಬಯಲಂಗ ಬರ್ತವೆ. ಭಾಳ ಸಮಾಜದಲ್ಲಿ ಇಂಥ 100 ಪಟ್ಟು ಜಗಳದು, ಎಲ್ಲ ಮಟ್ಟಗಳು ಜಗಳ ಇದ್ದೇ ಅದಾವೆ. ಅವು ಬೆಳಕಿಗೆ ಬಂದ ನಮ್ಮವ್ರು ಸ್ವಲ್ಪ ಉಪ್ಪು ಜಾಸ್ತಿ ತಿಂತಾರೆ, ಖಾರ ಜಾಸ್ತಿ ತಿಂತಾರೆ, ಸ್ವಲ್ಪ ಕಡಕ್ ರೊಟ್ಟಿ ಜಾಸ್ತಿ ತಿಂತಾರೆ, ಸಿಟ್ಟು ಜಾಸ್ತಿ, ಅದಕ್ಕೆ ಬೇಗ ಬೆಳಕಿಗೆ ಬರ್ತವೆ. ಹಾಗಾಗಿ ಯಾವುದೇ ಘಟನೆಗಳಿರಲಿ ಅವ್ನು ಯಾರು ಸಹ ತೆರೆಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಗುರಿ ಇಟ್ಕೊಂಡಿವಿ, ಏನೋ ಸಮಾಜಕ್ಕೆ ಮೀಸಲಾತಿ ಬೇಕು ಅಂತ ಗುರಿ ಇಟ್ಕೊಂಡಿವಿ. ಅದಕ್ಕೆ ಸಮರ್ಥ ನಾಯಕರಿದ್ದಾರೆ ಅಂತ ಹಿರಿಯರಿದ್ದಾರೆ. ಆ ಗುರಿ ಇಟ್ಕೊಂಡು ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡಬೇಕು, ನಮ್ಮ ಸಮಾಜಕ್ಕೂ ನ್ಯಾಯ ಸಿಗಬೇಕು, ನಮ್ಮ ರೈತರ ಭೂಮಿಗೆ ಸರಿಯಾಗಿ ನೀರು ಬರಬೇಕು. ಆ ಉದ್ದೇಶ ಇಟ್ಕೊಂಡು ಸಮಾಜವನ್ನು ಗಟ್ಟಿಯಾಗಿ ಕಟ್ಟುವಂಥ ಕೆಲಸವನ್ನು ನೀವೆಲ್ಲರೂ ಸೇರ್ಕೊಂಬೋಣ. ಹಾಗಾಗಿ ಮೀಸಲಾತಿ ಚಳವಳಿ ಎಂದೂ ನಿಂತಿಲ್ಲ, ನಿರಂತರ ಹೋರಾಟ ಮಾಡಕ್ಕೆ. ಇವತ್ತಿನ ಸರ್ಕಾರ ನಮ್ಮ ಕೈ ಕೊಟ್ಟಿರ್ಬೋದು, ಕೈ ಕೊಟ್ಟಿದೆ ಅಂತೇಳಿ ನಾವೇನು ಧೃತಿಗೆಟ್ಟಿಲ್ಲ. ಮತ್ತೆ ನಮ್ಮ ಸಂಘಟನೆ ಮಾಡೋಣ. ಸಂಘಟನೆ ಮಾಡಿ ಕೈ ಕಟ್ಟೋರು ಹೆಂಗೆ ಪಾಠ ಕಲಿಸ್ಬೇಕು, ಸಾಕಾರ ಕೊಟ್ಟರೆ ಹೆಂಗೆ ಎತ್ತಿಡಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿಕೊಂಡು ಸಂಘಟನೆ ಮಾಡಿ ಈ ಒಂದು ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಪಡೆದುಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗಾಗಿ ನಾನು ನಿನ್ನೆ ಪಾಲ್ಬಾವಿ ಗ್ರಾಮದಲ್ಲಿ ಇರುಬದೇಶ್ವರ ದೇವಸ್ಥಾನದ ಉದ್ಘಾಟನೆ ಇತ್ತು. ಗೌಡ ಇರುಬದೇಶ್ವರನ ಪರಮ ಭಕ್ತರು, ಅವರು ಹನುಮಂತನ ಭಕ್ತರು, ಹೌದು ಇರುಬದೇಶ್ವರನ ಭಕ್ತರು. ನಿನ್ನೆ ನಾನು ಸಹಜವಾಗಿ ಈ ಎರಡೂ ಚುನಾವಣೆ ಬಂದಾಗ ನನಗೊಂದು ಮನಸ್ಸಿನಾಗ ಏನಂತು, ಯುವ ಜನಾಂಗದ ಅಪೇಕ್ಷೆ ನೋಡಿದಾಗ ಇವತ್ತೇನು ಪಶ್ಚಿಮ ಬಂಗಾಳದಲ್ಲಿ ಧರ್ಮಕ್ಕೋಸ್ಕರ ಜನ ಒಗ್ಗಟ್ಟಾದ್ರು, ಧರ್ಮದ ಆಧಾರ ಮೇಲೆ ಜನ ಒಗ್ಗಟ್ಟಾದ್ರು. ಅದೇ ತೆರನಾಗಿ ತಮಿಳುನಾಡಿನಲ್ಲಿ ನಾಯಕತ್ವದ ಆಧಾರದ ಮೇಲೆ ಜನ ಒಗ್ಗಟ್ಟು, ಅಲ್ಲಿ ಸರ್ವಾಧಿಕಾರಿ ವ್ಯಕ್ತಿಯ ಧೋರಣೆಗಳನ್ನು ಕಿತ್ತೊಗೆದು ಸಮರ್ಥ ವ್ಯಕ್ತಿ ನಾಯಕತ್ವದಲ್ಲಿ ಜನ ಒಗ್ಗಟ್ಟಾದ್ರು. ಇಲ್ಲಿ ಅಧರ್ಮವನ್ನು ಸೋಲಿಸಿ ಧರ್ಮಕ್ಕೋಸ್ಕರ ಒಗ್ಗಟ್ಟಾದ್ರು ಪಶ್ಚಿಮ ಬಂಗಾಳ. ಈ ಎರಡೂ ಉದಾಹರಣೆ ನಮ್ಮ ಕಣ್ಮುಂದಿರೋದ್ರಿಂದ ಈ ಕರ್ನಾಟಕದಲ್ಲಿ ಧರ್ಮ ಉಳಿಬೇಕು, ಸರ್ವಾಧಿಕಾರಿ ಧೋರಣೆ ಹೋಗಬೇಕು, ವಂಶವಾದ ಹೋಗ್ಬೇಕನ್ನೋ ದೃಷ್ಟಿಯಲ್ಲಿ ಇವತ್ತಿಗೆ ಅನೇಕ ಯುವಕರು ಎಲ್ಲ ಜಾತಿ, ಇವತ್ತು ನಾನು ಬರುವಾಗ ಗೌಡರನ್ನು JCB ಮುಖಾಂತರ ಸ್ವಾಗತ ಮಾಡಿದ್ರು. ಅಲ್ಲಿ ಕೇವಲ ಕೇಸರಿ ಶಾಲೆ ಇರ್ತಕ್ಕಂಥ ಪಂಚಮ ಶಾಲೆ ಅಷ್ಟೇ ಇರಲಿಲ್ಲ, ಕರಿ ಕಮಳಿಗಿರ್ತಕ್ಕಂಥ ಹುಡುಗರನ್ನ ಕಂಡ್ವಿ, ನೀಲಿ ಟವಲ್ ಇರ್ತಕ್ಕಂಥ ದಲಿತರನ್ನ ಕಂಡ್ವಿ. ಎಲ್ಲ ಸಮಾಜರಿದ್ರು, ಎಲ್ಲ ಸಮಾಜ ಕೂಡಿ ಅವರು ಸ್ವಾಗತ. ಹಾಗಾಗಿ ಈಗ ನಿನ್ನೆಯಿಂದ ಏನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹರಿದಾಡ್ತಾ ಇದೆ, ಕರ್ನಾಟಕದ ಒಂದು ಹೊಸ ಆಲೋಚನೆ ಶುರುವಾಗಿದೆ. ಒಂದು ಪರ್ಯಾಯ ರಾಜಕಾರಣ, ಒಂದು ಹೊಸ ಆಲೋಚನೆ, ಹೊಸ ನಾಯಕತ್ವದ ಹಿನ್ನೆಲೆ ಒಳಗೆ ಈ ಕರ್ನಾಟಕವನ್ನು ಕಟ್ಟಬೇಕು. ಅಂದು ಚೆನ್ನಮ್ಮ ರಾಯಣ್ಣ ಕಟ್ಟಿರ್ತಕ್ಕಂಥ ಕರ್ನಾಟಕವನ್ನು, ಅಂದು ಛತ್ರಪತಿ ಶಿವಾಜಿ ಮಹಾರಾಜರು ಕಟ್ಟಿರ್ತಕ್ಕಂಥ ಸಂಸ್ಕೃತಿಯನ್ನು, ಪುಲಕೇಶಿ ವಿಕ್ರಮ ಕಟ್ಟಿರ್ತಕ್ಕಂಥ ಸದೃಢ ನಾಡನ್ನು ಕಟ್ಟುವಂಥ ಒಂದು ಆಲೋಚನೆ ಇವತ್ತು ನಮ್ಮ ಯುವ ಜನರು ಬೆಳೆದಿದೆ. ಏನು ತಮಿಳುನಾಡಲ್ಲಿ ವಿಜಯ್ ಏನು ಗೆದ್ದಿದ್ದಾರಲ್ಲ, ಅವ್ರು ಹೆಚ್ಚು ಓಟ್ ಹಾಕ್ತಾರೆ, 18ರಿಂದ 30 ವರ್ಷದ ಹುಡುಗರೇ ಓಟ್ ಹಾಕ್ಯಾರ. ಹಾಗಾಗಿ 18ರಿಂದ 30 ವರ್ಷ ಯುವಕರು ಜಾತ್ಯತೀತವಾಗಿ ಕೇವಲ ಒಬ್ಬ ವ್ಯಕ್ತಿನ ಇವತ್ತು ಭಾಳ ಜನ ಪ್ರೀತಿ ಮಾಡಕತ್ತಾರೆ. ಅದು ನಮ್ಮ ಪುಣ್ಯ, ನಮ್ಮ ಭಾಗ್ಯ, ನಮ್ಮ ಉತ್ತರ ಕನ್ನಡದ ಅದು ಬಸವನಗೌಡರನ್ನ ಜನ ಪ್ರೀತಿ ಮಾಡಕತ್ತಾರೆ. ಈ ಕಾರಣಕ್ಕೋಸ್ಕರವಾಗಿ, ಸಮಾಜಕ್ಕೋಸ್ಕರವಾಗಿ, ನಾಡನ್ನು ಉಳಿಸ್ಲಿಕ್ಕೋಸ್ಕರವಾಗಿ, ಒಂದು ಪರಿಶುದ್ಧವಾಗಿರ್ತಕ್ಕಂಥ ರಾಜಕಾರಣವನ್ನು ಉಳಿಸ್ಲಿಕ್ಕೋಸ್ಕರವಾಗಿ, ಕರ್ನಾಟಕ ರಾಜಕಾರಣ ಅಂದರೆ ನೈತಿಕತೆ ಹೆಸರಾಗಿರ್ತಕ್ಕಂಥ ರಾಜಕಾರಣ, ಆ ರಾಜಕಾರಣ ಉಳಿಸ್ಲಿಕ್ಕೋಸ್ಕರವಾಗಿ ಗೌಡರು ನಡೆದಿದ್ದೇ ಆದೇನ ರೀತಿಯಲ್ಲಿ ಅವರ ಆನೆ ಅಂತ ಹೆಜ್ಜೆ ಹಾಕ್ಲಿ, ಅವ್ರ ಜೊತೆಲಿ ಕೋಟ್ಯಾಂತರ ಜನ ಬರ್ತಾರೆ, ಒಂದು ಹೊಸ ಆಲೋಚನೆ, ಹೊಸ ಚಿಂತನೆ ಶುರುವಾಗಲಿ. ಆ ಮೂಲಕವಾಗಿ ಕರ್ನಾಟಕದಲ್ಲಿ ಅಂದು JH ಪಾಟೀಲರು, ದೇವರಾಜ ಅರಸು ಅವರು, ನಿಜಲಿಂಗಪ್ಪನವರು, ಹೆಗಡೆ ಅವರು ಏನು ಒಂದು ಹೊಸ ಆದರ್ಶ ಕರ್ನಾಟಕವನ್ನು ಕಟ್ಟಿದ್ರು, ಅದನ್ನು ಮತ್ತೆ ಮುಂದುವರಿಸೋ ಪ್ರಯತ್ನ ಇವತ್ತು ಎಲ್ಲರ ಮೂಲಕ ಸಾಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಆ ಪ್ರಯತ್ನ ಏನು ಮಾಡ್ತಾರೆ ಗೌಡರು, ಆ ಪ್ರಯತ್ನಕ್ಕೆ ನಿಮ್ಮಂಥ ಲಕ್ಷಾಂತರ ಯುವಕರು ಅವ್ರ ಜೊತೆಗಿರಲಿ. ಒಳ್ಳೆ ದೊಡ್ಡಗೌಡರಂಥವ್ರು ಅನೇಕ ಒಳ್ಳೆ ಮನಸ್ಸುಗಳು ಅದಾರೆ. ಎಲ್ಲರೂ ಸೇರಿಕೊಂಡು ಒಂದು ಹೊಸ ಚಿಂತನೆ, ಹೊಸ ಆಲೋಚನೆ ಇವತ್ತು ಮತ್ತೆ ಗೌಡರ ಮೂಲಕ ರಾಜ್ಯಾದ್ಯಂತ ಒಂದು ಪ್ರವಾಸ ಮಾಡಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಅಂತ ಒಂದು ಗಟ್ಟಿ ನಾಯಕತ್ವಕ್ಕೆ ಗೌಡರು ಮುನ್ನುಡಿ ಹಾಕ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ, ಒಟ್ಟಾರೆ ಇವತ್ತು ನಮ್ಮ ಕುಷ್ಟಗಿ ತಾಲೂಕಿನ ಈ ಗುಡದೂರು ಗ್ರಾಮದಲ್ಲಿ ನಮ್ಮ ಅಧ್ಯಕ್ಷರು ದೇವೇಂದ್ರಪ್ಪ ಬಲೋಟ್ಕಿಯವರು, ಅವರಿಗೆ ಹಿರಿತನ ಇದೆ, ಮುತ್ಸತ್ತನ ಇದೆ,
ಕೃಷಿ ಬಗ್ಗೆ ನಾಲೆಡ್ಜ್ ಇದೆ, ಅಷ್ಟೆಲ್ಲ ಜವಾಬ್ದಾರಿ ಇದ್ದಾಗೂ ಸಮಾಜಕ್ಕೂ ದುಡಿಬೇಕು ಅಂತ ಜವಾಬ್ದಾರಿ ತೆಗೆದುಕೊಂಡು ಸಂಘಟನೆ ಮಾಡಕತ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು, ನಮ್ಮ ಚಂದ್ರು ಮೊದಲು ಮಾಡ್ಕೊಂಡು, ಬಸವರಾಜ್ ಅಳ್ಳೂರು ಮೊದಲು ಮಾಡ್ಕೊಂಡು, ಅಶೋಕ್ ಅವ್ರು ಮೊದಲು ಮಾಡಿಕೊಂಡು, BS ಪಾಟೀಲ್ ಇದ್ದಾರೆ, ಈ ಕಡೆ ನಮ್ಮ ಮಹೇಶ್ ಅಂತರೂ ಗಟ್ಟಿ ನಿಂತ್ಕೊಂಡಾರೆ ಸಮಾಜಕ್ಕೆ ಅವ್ರದ್ದು ಇಡೀ ಮನಿತನ. ಹಾಗಾಗಿ ಎಲ್ಲರೂ ಸೇರಿಕೊಂಡು ಸಮಾಜವನ್ನು ಗಟ್ಟಿಯಾಗಿ ಕಟ್ಟುವ ಕೆಲಸ ನಿರಂತರವಾಗಿ ಸಾಗಲಿ. ಕರಡಿ ಸಂಗಣ್ಣವ್ರ ಬಗ್ಗೆ ಪೂಜೆ ಹೇಳಿದರು, ಹಾಗಾಗಿ ನಾನು ಆಗಾಗ ಹೇಳ್ತಿರ್ತೀನಿ, ನಮ್ಮ ಸಮಾಜ ಭೀಷ್ಮ ಇದ್ದಂಗೆ, ಹಂಗೆ ಎಲ್ಲರೂ ಒಪ್ಪುವಂಥ ಒಬ್ಬ ವ್ಯಕ್ತಿತ್ವ ಅವರು. ಎಲ್ಲರೂ ಕೂಡ್ಕೊಂಡು ಕೊಪ್ಪಳ ಜಿಲ್ಲೆಯಲ್ಲಿ ಸಮಾಜ ಕಟ್ಟಲಿ. ಏನೇ ಯಾವುದೇ ಮಟ್ಟದಲ್ಲಿ ಏನೇ ಘಟನೆಗಳಾಗಿರಲಿ, ಏನೇ ಆಗಿರಲಿ, ಯಾವ್ದು ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕೇವಲ ಗುರಿ ಮುಟ್ಟಿದ ಕಡೆಗೆ ಮಾತ್ರ ಗಮನ ಕೊಡ್ರಿ. ಅವೆಲ್ಲ ಒಂದಲ್ಲ ಒಂದು ಸಹ ಗೌಣವಾಗ್ತವೆ. ಆ ಉದ್ದೇಶಕ್ಕೋಸ್ಕರವಾಗಿ ಸಮಾಜವನ್ನು ಗಟ್ಟಿಯಾಗಿ ಮುಂದುವರಿಸೋಕೆ ನಾವು ನೀವೆಲ್ಲರೂ ಸೇರ್ಕೊಂಡು ಮಾಡೋಣ ಎನ್ನುವಂಥ ಮಾತು ಹೇಳ್ತಾ, ಇವತ್ತು ಅದ್ದೂರಿಯಾಗಿ ಗುಡ್ದೂರು ಗ್ರಾಮದಲ್ಲಿ ನೀವೆಲ್ಲರೂ ಚೆನ್ನಮ್ಮನ ಪ್ರತಿಮೆಯನ್ನು ಮಾಡಿ ಹೊಸ ಇತಿಹಾಸ ನಿರ್ಮಾಣ ಮಾಡಿದ್ರಿ. ಮುಂದಿನ ಸುವರ್ಣಾಕ್ಷರಗಳಲ್ಲಿ ಯಾವ ಊರಲ್ಲಿ ಚೆನ್ನಮ್ಮನ ಪ್ರತಿಮೆ ಆದಾಗ ಎಷ್ಟು ಉತ್ಸಾಹದಿಂದ ಯಾವ್ಯಾವ ಗ್ರಾಮದವರು ಅದ್ದೂರಿ ಕಾರ್ಯಕ್ರಮ ಮಾಡ್ಯಾರಪ್ಪ ಅಂದರೆ ಅದರ ಮೊದಲ ಪಟ್ಟಿಗಳಲ್ಲಿ ನಿಮ್ಮ ಊರುಗಳು ಸಹ ಸೇರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಸ್ತಾ, ವೇದಿಕೆ ಮೇಲೆ ಹಸಿರ್ತಕ್ಕಂಥ ಪೂಜ್ಯರಿಗೂ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ, ನಮ್ಮ ಮೀಸಲಾತಿ ಬಗ್ಗೆ ಮಾತಾಡಿದ್ರು ನಮ್ಮ BS ಪಾಟೀಲ್ರು, OBC ಮೀಸಲಾತಿ ಬಗ್ಗೆ ಗೌಡ್ರು ಎಲ್ಲ ನಾವು ಅದೇ ಆಲೋಚನೆ ಮಾಡಕತ್ತೀವಿ. ನಮಗೆ ರಾಜ್ಯ ಸರ್ಕಾರ ನಾವು ಮೊನ್ನೆ ಸಿದ್ದರಾಮಯ್ಯರು ಅದನ್ನೇ ಅಂದ್ವಿ, ನಮಗೆ 2A ಕೊಡ್ಲಿಕ್ಕೆ ಆಗಲಿಲ್ಲ, ಬೇಡ, ನಾವು 2D ನಮ್ಗೆ ಹಿಂದಿನ ಸರ್ಕಾರ ಅದನ್ನು ಕೊಡ್ರಿ. ಕೊನೆ ನಿಮ್ಗೆ 2D ಕೊಡೋದು ನಿಮ್ಗೆ ಕಷ್ಟ ಆಗುತ್ತಾದ್ರೆ OBCನ ರೆಕಮೆಂಡ್ ಮಾಡ್ಬಿಡ್ರಿ. ಕೇವಲ ಪಂಚಮಸಾಲಿ ಅಷ್ಟೇ ನಾ ಕೇಳ್ತೆ ಅಲ್ಲ, ಎಲ್ಲ ಲಿಂಗಾಯತ ಒಳ ಪಂಗಡಗಳನ್ನು ಸೇರಿಸಿ ಸೆಂಟ್ರಲ್ OBC ರೆಕಮೆಂಡ್ ಮಾಡ್ರಿ. ನಿಮಗೆ ನಾವು ಓಟ್ ಹಾಕಿದ್ರೆ ಸಾರ್ಥಕತೆ, ನಿಮಗೆ ಪುಣ್ಯ ಬರುತ್ತೆ ಎನ್ನುವಂಥ ಮಾತನ್ನು ಪರಿಯಾಗಿ ನಾವೆಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಗೃಹ ಕಚೇರಿ ನಡೆದಂಥ ಸಭೆಯೊಳಗೆ ನಾವು, CC ಪಾಟೀಲ್ರು, ಕರಡಿ ಸಂಗಣ್ಣವರು ಎಲ್ಲರೂ ಇದ್ರು. ಭಾಳ ಮನವಿ ಮಾಡ್ಕೊಂಡು ಮುಖ್ಯಮಂತ್ರಿ ಅದಕ್ಕೆ ಯಾವುದು ಮೌನವಾಗಿ ಏನು ಉತ್ತರ ಕೊಡಲಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಯಾವಾಗ ಆ ಒಂದು ಒಳ್ಳೆಯ ಸದ್ಬುದ್ಧಿ ಭಗವಂತ ಕೊಡ್ತಾನೋ ಅವಾಗ ಕೊಡಲಿ. ಅವ್ರು ಕೊಡೋವರೆಗೆ ನಾವು ಬಿಡೋದು ಬೇಡ, ಹೋರಾಟ ಮಾತ್ರ ಕಂಟಿನ್ಯೂ ಇಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹೇಳ್ತಾ, ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು. ಆ ಶಿಫಾರಸು ಮಾಡುವಂಥದ್ರೊಳಗೆ ಮುಖ್ಯಮಂತ್ರಿ ಮನವೊಲಿಸೋ ಪ್ರಯತ್ನ ಆಗಬೇಕು. ಬಹುತೇಕ ಯಾರು ಮನವೊಲಿಸಿದ್ರೆ ಮುಖ್ಯಮಂತ್ರಿ ಸಿಟ್ಟಾಗ್ಬೋದು. ಅದು ಗೌಡ್ರ ಮೇಲೆ ಮುಖ್ಯಮಂತ್ರಿ ಭಾಳ ಪ್ರೀತಿ ಐತಿ. ಇವರೇನು ಹೇಳ್ತಾರೆ, ಆಯಿತು ಬಸವನಗೌಡ ಹೇಳೋದು ಸರಿ ಅನಿಸುತ್ತೆ, ನಾವು ಒಪ್ಪಿದ್ದೀನಿ ಗೌಡ್ರೆ ಅಂತಾರೆ ಯಾವಾಗಲೂ. ಹಾಗಾಗಿ ಇವರು ಅವ್ರಿಗೆ ಕನ್ವಿನ್ಸ್ ಮಾಡಿದರೆ ಬಹುತೇಕ ಸಿದ್ದರಾಮಯ್ಯನವರು ಲಿಂಗಾಯತ ಇತಿಹಾಸ ಒಳಗೆ ಉಳಿಬೋದು. ಆ ಉಳಿಯೋ ಕೆಲಸ OBC ಮೂಲಕ ಆಗಲಿ ಅನ್ನುವಂಥದ್ದೇ. ಇಬ್ಬರು ಅವ್ರ ಮೇಲೆ ಇವ್ರ ಜೀವ, ಅದು ಇವ್ರ ಮೇಲೆ ಅವ್ರ ಜೀವ. ಹಾಗಾಗಿ ಅಧಿವೇಶನ ನೋಡ್ತಿಲ್ಲ, ಯಾರೇನೇ ಮಾತಾಡಿದ್ರೆ ಗೌಡ್ರು ಮಾತ್ರ ಹೌದು ಬಸವನಗೌಡ್ರು ನೀವು ಹೇಳೋದು ಸರಿ ಇದೆ, ನಾನು ಒಪ್ಪಿಗೆ ಹೇಳ್ತೀನಿ ಅಂತಾರೆ. ಆಗ ಅವರು ಇವ್ರ ಮೇಲೆ ಜೀವ ಹೋದರೆ ಮೊನ್ನೆ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ನಿಮ್ಮೆಲ್ಲ ಗೊತ್ತು, TVಯಲ್ಲಿ ನೋಡಿ, ವಿಜಯಪುರದಲ್ಲಿ ಭಾಳ ದೊಡ್ಡ ಚೆನ್ನಮ್ಮನ ಮೂರ್ತಿ, ಇಡೀ ಕರ್ನಾಟಕದಲ್ಲಿ ಅತಿ ಎಚ್ಚರದ ಕಿತ್ತೂರಿನ ಚೆನ್ನಮ್ಮನ ಮೂರ್ತಿ ಮಾಡಿದ ಕೀರ್ತಿ ಅದು ವಿಜಯಪುರದ ಪಂಚಮಸಾಲಿ ಸಜ್ಜನ ಸಮಾಜ ಸಲ್ಲತ್ತೆ. 30 ಅಡಿ ಎತ್ತರ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಮುಖ್ಯಮಂತ್ರಿ ಬಂದಿದ್ರು. ಅಲ್ಲಿ ಗೌಡ್ರ ಬಗ್ಗೆ ಜನ ಸೇರಿಸ್ತಾರೋ ಭಾಳ ಅವ್ರ ಪಾರ್ಟಿಯಾರೆ, ನಮ್ಮವ್ರು ಇದ್ರು. ಗೌಡ್ರ ಮೇಲೆ ಜನ ತುಂಬ ಅಪೇಕ್ಷೆ ಪಟ್ಟು ಅವ್ರ ಬಗ್ಗೆ ಅಭಿಮಾನ ಪಟ್ಟು ಜನ ಕೂಗಾಡೋದು, ಚೀರಾಡೋದು ನೋಡಿದ್ರು. CM ಒಂದೇ ಮಾತು, ನಿಮ್ಮ ಅಭಿಮಾನಿಗಳೆಲ್ಲರೂ ನನ್ನ ಅಭಿಮಾನಿಗಳು, ನನ್ನ ಅಭಿಮಾನಿಗಳೆಲ್ಲರೂ ಗೌಡ್ರ ಅಭಿಮಾನಿಗಳಂತೆ ಒಂದೇ ಮಾತನ್ನ ಹೇಳಿ ಅವರಿಬ್ಬರ ಪ್ರೀತಿಯ ಸಂಬಂಧ ಒಪ್ಪನೆ ಹೇಳೇಬಿಟ್ರು ಸಿದ್ದರಾಮಯ್ಯ. ಹಾಗಾಗಿ ಬಹುತೇಕ ಬೇರೆ ಯಾರಾದ್ರೂ ಕನ್ವಿನ್ಸ್ ಮಾಡಕ್ಕೆ ಹೋದ್ರೆ CM ಅವರು ಪಕ್ಷ ಅಂತ ನೋಡ್ಬೋದು, ಗೌಡ್ರು ಕನ್ವಿನ್ಸ್ ಮಾಡಿದ್ರೆ ಬಹುತೇಕ ಪಕ್ಷ ಅಂತ ನೋಡಲ್ಲ, ಅಲ್ಲಿ ಸಮಾಜ ಅಂತ ನೋಡ್ತಾರೆ ಅನ್ಕೊಂಡಿದ್ದೀನಿ. ಈಗ ನಾನು ಭಾಳ ಪ್ರೀತಿ ಇದ್ದು ಮುಖ್ಯಮಂತ್ರಿ ಮೇಲೆ. ಈ 2A ಜಗಳಕ್ಕೆ ಮೀಸಲಾತಿ ಜಗಳಕ್ಕೆ ಬಂದು ಸ್ವಲ್ಪ ಪಟ್ಟಿ ನಾನು ಗ್ಯಾಪ್ ಮಾಡ್ಕೊಂಡಿನಿ. ಬಟ್ ಗೌಡ್ರು ಆ ಸಂಬಂಧ ಉಳಿಸ್ಕೊಂಡ್ರೆ ಅವ್ರ ಮೂಲಕವಾಗಿ ಕೊನೆ ಪಕ್ಷ OBCಗಾದ್ರೂ ಶಿಫಾರಸಾಗೋ ಪ್ರಯತ್ನ ಆಗಲಿ. ಈ ಮೂಲಕ ಮುಖ್ಯಮಂತ್ರಿಗಳು ಈ ಸಮಾಜ ಋಣವನ್ನು ತೀರಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅಂಥ ಪ್ರಯತ್ನಕ್ಕೆ ಪೂರಕವಾಗಿ ನಮ್ಮ ವಕೀಲರು ಏನೇನು ದಾಖಲೆಗಳು ಅವ್ರು ಕೊಡಲಿ. ದಾಖಲೆ ಏನು ಅವಶ್ಯಕತೆ ಇಲ್ಲ, OBC ರೆಕಮೆಂಡ್ ಮಾಡೋದು ಅಷ್ಟೇ ಐತಿ. ನಾವು ಆಲ್ರೆಡಿ ತರಡಬೇಕಾದೇವಿ, ಎಲ್ಲರ ಸತ್ಯ ನಮ್ಗೆ ಗೊತ್ತಿರೋದ್ರಿಂದ ದಾಖಲೆಗಳ ಅವಶ್ಯಕತೆ ಇಲ್ಲೇ ಇಲ್ಲ. ನಾವು ಆಲ್ರೆಡಿ ತರಡಬೇಕಿರೋದ್ರಿಂದ OBC ರೆಕಮೆಂಡ್ ಮಾಡಿ ಈಗಾಗಲೇ ಕುಂಚಿಟಿಗ ಸಮಾಜವನ್ನು DK ಶಿವಕುಮಾರ್ ಅವರು OBC ಸೇರಿಸಿದ್ದಾರೆ. ಹಂಗೆ ನಮ್ಮ ಸಮಾಜನ ಸೇರಿಸ್ಬಿಟ್ರೆ ಮುಗಿದು ಸರಳವಾದ ಮಾರ್ಗ. ನಮ್ಗೊಬ್ಬರಿಗೆ ಕೇಳಕತ್ತಿಲ್ಲ, ಎಲ್ಲ ಲಿಂಗಾಯತ ಒಳ ಪಂಗಡ ಸೇರಿಸ್ಬಿಟ್ರೆ ಒಂದು ಈ ಸರ್ಕಾರಕ್ಕೆ ನಮ್ಮ ಸಮಾಜ ಆಶೀರ್ವಾದ ಮಾಡಿದ ಸಾರ್ಥ ಆಗುತ್ತೆ ಅನ್ನುವಂಥ